ಸ್ನೇಹಿತರೆ ದೇವಿಯ ಗುಡಿಯನ್ನು ನೋಡ್ಬೋದು ನೀವು ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ಅಂತ ಒಳಗಡೆ ತೋರಿಸ್ತೀನಿ ಬರ್ರಿ ಫುಲ್ಗ ಭಕ್ತಾದಿಗಳು. ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಿ? ನನ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರೂ ಸ್ವಾಗತ. ಇವತ್ತು ನಾನು ಎಲ್ಲಿದ್ದೇನೆಂದ್ರೆ ಕರ್ನಾಟಕದ ಬಿಜಾಪುರ ಜಿಲ್ಲೆಯ ಬಿಜಾಪುರ ತಾಲೂಕಿನ ದ್ಯಾಬೇರಿ ಎಂಬ ಒಂದು ವಾಗ್ದೇವಿಯ ದೇವಸ್ಥಾನಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಹಿಂದ್ಗಡೆ ನೋಡ್ತಿರ್ಬೋದು, ನೀವು ಕಾಣಿಸ್ತಾ ಇದೆಯಲ್ಲ, ಈ ಒಂದು ದೇವಿಯ ದೇವಸ್ಥಾನವನ್ನು ತೋರಿಸ್ಬೇಕಂತ ಪ್ರಯತ್ನ ಪಡ್ಲಿದ್ದೀನಿ. ಬರೀ ಸ್ನೇಹಿತರೆ ನಿಮಗೆಲ್ಲ ತೋರಿಸ್ತೀನಿ. ಒಳಗಡೆ ಎಂಟ್ರೆನ್ಸ್ ಆದ ಬಳಿಕ ಈ ರೀತಿ ಕಾಣಿಸುತ್ತೆ. ಹಿಂದ್ಗಡೆ ಐತಲ್ಲ ದೇವಿಯ ಮೂಲ ಸ್ಥಾನ ಅಲ್ಲಿದೆ. ಯಾರಾದರೂ ನನ್ನ ಚಾನಲ್ ಹೊಸದಾಗಿ ಬಂದಿರಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತೊಬ್ಬರಿಗೆ ಶೇರ್ ಮಾಡಿರಿ. ಈ ದೇವಿ ಬಗ್ಗೆ, ಈ ದೇವಿಯ ಮೂಲ ಸ್ಥಾನ ಏನು, ಈ ದೇವಿಯನ್ನು ಯಾರು ಇಲ್ಲಿ ತಂದು ಮೂರ್ತಿ ಸ್ಥಾಪನೆ ಮಾಡಿದ್ರು, ಅದು ಪ್ರತಿಯೊಂದು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಿಲ್ಲ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿರಿ. ದೇವಿ ಭಕ್ತರು ಎಷ್ಟು ಜನ ಇದ್ದಿರಲ್ಲ ಅವ್ರು ಕಮೆಂಟ್ ಬಾಕ್ಸ್ ತಿಳಿಸ್ರಿ. ಮತ್ತು ಯಾವ್ಯಾವ ಊರ್ದ ನಾನು ವಿಡಿಯೋ ನೋಡ್ಬೇಕು ಅಂತ ನನಗೆ ಗೊತ್ತಾಗ್ತದೆ. ಈ ಮೂರನ್ನ ಕಮೆಂಟ್ ಮಾಡಿ ಸ್ನೇಹಿತರೆ. ಬರೀ ವಿಡಿಯೋ ಸ್ಟಾರ್ಟ್ ಮಾಡಮ್ಮ. ಹಿಂದ್ಗಡೆ ಕಾಣಿಸ್ತಾ ಇದೆಯಲ್ಲ ದೇವಿ ಬಗ್ಗೆ ಹೇಳ್ತಾ ಹೋಗ್ತೀರಿ. ಬರೀ ವಿಡಿಯೋ ಸ್ಟಾರ್ಟ್ ಮಾಡಿ ಸ್ನೇಹಿತರೆ. ಇಲ್ಲೊಂದು ಸರೌಂಡಿಂಗ್ ನೋಡ್ಬೋದು ಎಲ್ಲ ರೀತಿಯಿಂದ. ಇಲ್ಲಿ ಕರ್ಪೂರ ಮತ್ತು ತೆಂಗಿನಕಾಯಿ ಎಲ್ಲ ಕೊಡ್ತಿದ್ದಾರೆ. ಹಿಂದಿನ ನೋಡ್ಬೋದು. ಇವರಿಬ್ರು ನನ್ನ ಸ್ನೇಹಿತರು, ಇವ್ರಿಗೂ ಕರ್ಕೊಂಡ್ಬಂದಿದ್ದೀನಿ ನೋಡ್ಬೋದು. ಬರೀ ಹೋಗಿ ದರ್ಶನ ಮಾಡಮ್ರಿ. ಇಲ್ಲಿ ನೋಡ್ಬೋದು ಭಾಳಷ್ಟು ಜನರು ಬಂದು ಈ ದೇವಿ ಒಂದು ದರ್ಶನ ಪಡ್ಕೊಂಡು ದೇವಿಗೆ ಬೇಕು ಬೇಡವನ್ನೆಲ್ಲ ಕೇಳ್ಕೊಂಡು ಹೋಗ್ತಿರ್ತಾರೆ. ಅವ್ರಿಗೇನು ತೊಂದರೆಗಳಿದ್ದನು ಅಂದ್ರೆ ಅವರಿಗೆ ಹರಕೆ ಕೇಳ್ಕೊಂಡು ಹೋಗ್ತಿರ್ತಾರೆ. ನೋಡ್ಬೋದು ಹಿಂದುಗಳನ್ನು ಬರ್ತಿದ್ದಾರೆ. ಇಲ್ಲಿ ನೀರು ಹಾಕಿದಾರೆ ನೋಡ್ಬೋದು. ಎಷ್ಟೊಂದು ಅದ್ಭುತವಾಗಿದೆ ಅಂತ ಈ ಒಂದು ಗುಡಿ ನೋಡ್ತಾ ಇರ್ಬೋದು. ದೇವಿಯ ಒಂದು ವಾರ ಅಂತ ಯಾವ್ದು ಕರೀತಾರಂದ್ರೆ ಮಂಗಳವಾರ ಮತ್ತು ಶುಕ್ರವಾರ. ಭಾಳಷ್ಟು ಜನ ಭಕ್ತಾದಿಗಳು ಬರ್ತಾರೆ ನೋಡ್ಬೋದು. ಎಷ್ಟೊಂದು ಜನ ಭಕ್ತಾದಿಗಳು ಬಂದಿದ್ದಾರೆ ಅಂತ ಇಲ್ಲ ನೋಡ್ಬೋದು. ಪ್ರತಿ ವಾರ ಮಂಗಳವಾರ ಮತ್ತು ಶುಕ್ರವಾರ ಇದೇ ರೀತಿಯ ಭಕ್ತರು ಬಂದು ಇಲ್ಲೆಲ್ಲ ಕೂಡ್ತಿರ್ತಾರೆ. ಈಗ ನಾ ಎಲ್ಲಿದ್ದೀನಿ ಅಂದ್ರೆ ದೇವಿ ಒಂದು ಅಂಗಳದಲ್ಲಿ ಇದ್ದೀನಿ, ಅಂದ್ರೆ ಮುಂದ್ಗಡೆ ಇರುವಂಥ ಒಂದು ದೇವಿ ಮುಂಭಾಗದಲ್ಲಿ ನಾ ಇದ್ದೀನಿ ಸ್ನೇಹಿತರೆ. ಈ ದೇವಿಯ ಮೂಲ ಸ್ಥಾನ ಯಾವುದಂದ್ರೆ ಹೇಳ್ತೀನಿ ಕೇಳ್ರಿ. ಈ ದೇವಿ ಮತ್ತು ಇಲ್ಲಿ ನಮ್ಮ ಬಿಜಾಪುರದ ಅಂದ್ರೆ ದ್ಯಾಬೇರಿ ಒಳಗೆ ಬಂದು ನೆಲೆಸಕ್ಕೆ ಕಾರಣ ಯಾರು, ಇಲ್ಲಿ ಹೆಂಗೆ ಬಂದು ಯಾವ ರೀತಿ ಬಂದು ನೆಲೆಸಿದ್ರು ಅಂತ ಹೇಳ್ತೀನಿ ಕೇಳ್ರಿ. ನಾನು ಇದು ಬಾಯಿ ಮಾತಿನಿಂದ ಬಂದಿರೋದು. ನಾನು ಕ್ಲಿಯರಾಗಿ ಅಲ್ಲಿ ಬುಕ್ ಓದಿಲ್ಲ. ಕೆಲವೊಂದು ಜನರು, ಕೆಲವೊಂದು ಬುದ್ಧಿವಂತರು ತಿಳಿದವರು ಹೇಳಿರುವಂಥ ವಿಷಯನ ನಾನು ನಿಮ್ಮ ಎದುರು ಹೇಳ್ತೀನಿ ಅಷ್ಟೇ. ಈ ದೇವಿಯ ಮೂಲಸ್ಥಾನ ಯಾವುದಂದ್ರೆ ಸತಾರ ಜಿಲ್ಲೆಯ ತರಸಬಾಡಿ ಎಂಬ ಊರಿನೊಳಗೆ ಈ ದೇವಿ ಮೊದಲು ಅಲ್ಲೇ ಇದ್ದರು. ಯಾವಾಗ ಅಂದ್ರೆ ನಮ್ಮ ಶಿವಾಜಿ ಕಾಲದೊಳಗೆ, ಶಿವಾಜಿ ಅಂದ್ರೆ 400 ಅಥವಾ 300, 500 ವರ್ಷಗಳ ಹಿಂದಿಂದು ಕತೆ ಹೇಳುತ್ತಿರೋದು ನಾನು ಅಲ್ಲಿರುವಾಗ. ಮತ್ತು ಇವಾಗ ಶಿವಾಜಿ ತಂದೆ ಶಾಜಿ ಅದರಲ್ಲ, ಅವರು ಆದಿಲ್ ಶಾಹಿಯ ಸೇನಾ ಮುಖ್ಯಸ್ಥರು ಆದ ಕಾರಣ ಏನಾದ್ರಂದ್ರೆ ಅವರು ಅಲ್ಲಿಂದ ಇಲ್ಲಿಗೆ ವಲಸೆ ಬಂದ ಬಳಿಕ ಏನಾಗ್ತದಂದ್ರೆ ಇದು ಅಲ್ಲಿರುವಂಥ ಮರಾಠರು ಎಲ್ಲರೂ ಏನಂದ್ರೆ ಈ ಕಡೆ ಬಂದುಬಿಟ್ರು, ನಮ್ಮ ಸೈಡ್ ಬಂದರು. ನಮ್ಮ ಸೈಡ್ ಬಂದಾಗ ಏನು ಮಾಡ್ತಾರೆ ಅಂದ್ರೆ ಬರುವ ಮುಂದೆ ವಜ್ರ ವೈಡೂರ್ಯವನ್ನು ಮಾಡ್ತಿರ್ತಾರಲ್ಲ, ಅಂದ್ರೆ ಏನಾಗ್ತಾರಲ್ಲ ವಜ್ರ ಮಾರುವವರು ಬರೋ ಟೈಮಿಗೆ ಅಲ್ಲಿಂದ ಒಂದು ಕಲ್ಲು ತೊಗೊಂಡು ಬಂದು ಇಲ್ಲಿ ಮೂರ್ತಿ ಸ್ಥಾಪನೆ ಮಾಡಿದ್ರು. ಅದು ಯಾರಂದ್ರೆ ಪವಾರ ಮನೆತನದವರು ಅಂತ ಹೇಳ್ತಾರೆ ಸ್ನೇಹಿತರೆ. ಮರಾಠರ ಒಳಗೆ ಬರುವಂಥ ಒಂದು ಪವಾರ ಮನೆತನದವರು ಈ ದೇವಿಯ ಮೂರ್ತಿನ ಸ್ಥಾಪನೆ ಮಾಡಿದ್ರು. ಅಲ್ಲಿಂದ ಇಲ್ಲಿವರೆಗೂ ಯಾವ ರೀತಿ ಉದ್ಭವ ಆಯ್ತಂದ್ರೆ ಜನರ ಬಾಯಿಂದನೇ ಇಷ್ಟು ಫೇಮಸ್ ಆಗಿರುವಂಥ ದೇವಸ್ಥಾನ. ಶುಕ್ರವಾರ ಆದತ್ತಂದ್ರೂ ಎಷ್ಟೊಂದು ಜನ ಬಂದಿದ್ದಾರೆ ನೋಡ್ಬೋದು. ನಾನು ಸ್ನೇಹಿತರೆ ಇಲ್ಲಿರುವಂಥ ಎಲೆ ತೊಗೊಂಡು ಒಳಗಡೆ ಹೋಗಿ ದೇವರಿಗೆ ಹರಕೆ ಕೇಳ್ತಾರಂತ. ಇಲ್ಲಂದ್ರೆ ಇಲ್ಲಿರುವಂಥ ಎಲೆ ತೊಗೊಂಡು ಒಳಗಡೆ ಹೋಗಿ ಹರಕೆ ಕೇಳ್ತಾರಂತ. ಆ ಹರಕೆ ಯಾವ ರೀತಿ ಕೇಳ್ತಾರೆ, ಎಡ ಬಲ ಅದಾವಂತ, 2, 3, 4 ಎಲೆ ಅದಾವಂತ. ಒಳಗಿನ ನಾನು ನಿಮ್ಗೆ ತೋರಿಸ್ತೀನಿ, ವಿಡಿಯೋ ಮಾಡಿ ನೋಡ್ಬೋದು ಸ್ನೇಹಿತರೆ. ಇನ್ನೊಂದು ಮಾಹಿತಿ ಏನಪ್ಪ ಅಂತಂದ್ರೆ ನನಗೆ ಅಷ್ಟು ಬಗ್ಗೆ ದೇವಿ ಬಗ್ಗೆ ಗೊತ್ತಿಲ್ಲ, ಯಾರಿಗೂ ಅಷ್ಟು ಗೊತ್ತಿಲ್ಲ. ಯಾರೋ ಒಬ್ರು ಹಿರಿಯರು ಅದಾರಂತ, ಅವ್ರು ಏನೋ ಊರಿಗೆ ಹೋಗಿದಾರಂತ. ಅವ್ರು ನಾನು ನೋಡೋರು ನಮಗೆ ಕಾಲ್ ಮಾಡ್ತೀನಿ ಅಂದ್ರೆ ಅದಕ್ಕೆ ಇನ್ನೊಂದ್ಸತಿ ವಿಡಿಯೋ ಮಾಡ್ತೀನಿ. ಆದರೆ ಇವತ್ತು ಅಷ್ಟೇ ಶಾರ್ಟಾಗಿ ವಿಡಿಯೋ ಹಾಕಿರ್ತೀನಿ. ದೇವಿ ದರ್ಶನ ಪಡ್ಕೋರಿ. ವಿಡಿಯೋ ಯಾರು ನೋಡಿದ್ರೆ ನನಗೆ ಸಬ್ಸ್ಕ್ರೈಬ್ ಮಾಡಿರಿ. ಬರೀ ಮತ್ತು ಒಳಗಡೆ ಹೋಗೋದು ಸ್ನೇಹಿತರೆ. ಈ ದೇವಿ ಪವಾಡ ಹೇಳ್ಬೇಕಂದ್ರೆ ಈ ದೇವಿ ಬಗ್ಗೆ ಏನಾದರೂ ಇಲ್ಲಿ ಯಾರೇ ನ್ಯಾಯ ಅಥವಾ ಏನಾದರೂ ಮಾಡ್ತಿದ್ರಂದ್ರೆ ಬಂದು ಇಲ್ಲೇ ಮಾಡ್ತಿರ್ತಾರಂತ. ಅಂದ್ರೆ ಪೊಲೀಸರಿಗೆ ಅಥವಾ ಕೋರ್ಟ ಏನೆಲ್ಲ ಅಂದ್ರೆ ಏನಾದರೂ ಒಂದು ವೇಳೆ ಆಗ್ಲಿಕ್ಕಂದ್ರೂ ಇಲ್ಲಿ ದೇವಿ ಗುಡಿ ಮುಂದೆ ಬಂದು ಅವರೆಲ್ಲ ನ್ಯಾಯ ಬಗೆಹರಿಸ್ಕೊಂಡು ಹೋಗ್ತಾರಂತ. ಯಾಕಂದ್ರೆ ಒಂದು ಅಂಜಿಕೆ ಇರ್ತಾರಲ್ಲ, ಒಂದು ಭಯ ಇರ್ತಾರಲ್ಲ, ದೇವಿ ಭಂಡಾರ ಹಿಡ್ಕೊಂಡು ಯಾರು ಸುಳ್ಳು ಹೇಳಿರ್ತಾರಲ್ಲ, ಯಾರು ತಪ್ಪು ಮಾಡಿರ್ತಾರಲ್ಲ, ಅವ್ರು ಬಂದಿಲ್ಲಿ ಒಟ್ಟ ಭಂಡಾರ ಹಿಡಿಯಲ್ಲ ಅಂತ ಒಂದು ನಂಬಿಕೆ ಅದ. ಭಂಡಾರ ಯಾಕೆ ಹಿಡಿಯಲ್ಲ ಅಂದ್ರೆ ದೇವಿ ಏನಾದರೂ ಮಾಡ್ತಾಳ ಅನ್ನೋ ಒಂದು ಭಯ. ಅಂದ್ರೆ ಮೊದಲೇ ಅಂದ್ರೆ ದೇವಿ ಬಗ್ಗೆ ಭಾಳ ಅಂಜಿಕೆ ಇರ್ತೈತಿ. ಆದ ಕಾರಣ ಅಂಥವ್ರೆಲ್ಲ ಬಂದಿಲ್ಲಿ ತಪ್ಪು ಒಪ್ಕೊಂಡು ಮತ್ತು ದೇವಿ ಶರಣಾಗಿ ಹೋಗ್ತಾರೆ. ಅಂದ್ರೆ ಪೊಲೀಸರೇ ಆಗಲಿ, ನ್ಯಾಯ ಆಗಲಿ, ಏನೇ ಇದ್ರೂ ಇಲ್ಲಿ ಬಂದು ಅಂಥವ್ರು ಇಲ್ಲಿ ಬಂದು ಒಟ್ಟ ದೇವಿ ಎದುರ ನ್ಯಾಯಕ್ಕೆ ಅಥವಾ ಭಂಡಾರ ಬಂದು ಹಿಡಿಯೋದು. ಅಂದ್ರೆ ಕುಕುಮಾತಿ ಇಲ್ಲಿ ಏನೂ ಬಂದು ಹಿಡಿಯಲ್ಲ ಸ್ನೇಹಿತರೆ. ಒಳಗಡೆ ಹೋಗೋಣ ಬರ್ರಿ, ನೋಡೋಣ ಯಾವ ರೀತಿ ಅಂತಾರೆ. ದರ್ಶನ ಮಾಡ್ಕೊಂಡು ಮತ್ತೆ ಹೋಗ್ಬೋದು ಸ್ನೇಹಿತರೆ. ದೇವಿಯ ಗುಡಿಯನ್ನು ನೋಡ್ಬೋದು ನೀವು ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ಅಂತ ಒಳಗಡೆ ತೋರಿಸ್ತೀನಿ ಬರ್ರಿ ಫುಲ್ಗ.
ಭಕ್ತಾದಿಗಳು ಲೈನ್ ಹೆಚ್ಚಿದ್ದಾರೆ, ಅಷ್ಟು ಮಂದಿ ಗುಡಿ ನೋಡ್ಬೋದು ಸ್ನೇಹಿತರೆ. ಅಷ್ಟೊಂದು ಸುಂದರವಾಗಿ ಕೆತ್ತಿದ್ದಾರೆ ಈ ಗುಡಿಯನ್ನು. ಮೊನ್ನೆ ಕಟ್ಟಿದ್ದಾರೆ ಅಂತ. ಈ ಗುಡಿಯನ್ನು 3 ರೀತಿಯಾಗಿ ಅಂದ್ರೆ ದೊಡ್ಡ ಮಾಡಿದ್ದಾರೆ. ಮೊದಲ ಒಬ್ಬರೇ ಪೂಜಾರಿ ಇರ್ತೀರಂತ ಪೂಜೆ ಮಾಡಕ್ಕೆ. ಆದರೆ ಇವಾಗ ಬಹಳಷ್ಟು ಜನರನ್ನು ಇಲ್ಲಿ ನಿಂತ್ಕೊಂಡು ದರ್ಶನ ಪಡ್ಕೋ ರೀತಿ ಮಾಡಿದ್ದಾರೆ. ಇಲ್ಲಿರುವಂಥ ಕಮಿಟಿ ಒಳ್ಳೆಯ ಕಾರ್ಯಗಳನ್ನು ಮಾಡಿದೆ. ಮತ್ತು ಹೇಳ್ಬೇಕಂದ್ರೆ ಇಲ್ಲಿ ನೋಡ್ಬೋದು ಎಷ್ಟೊಂದು ಜನ ನಿಂತಿದ್ದಾರೆ ಅಂತಂತಾರೆ. ನಾವು ದರ್ಶನ ಪಡ್ಕೊಳಮ್ರಿ. ಮೊದಲು ಹರಕೆ ಹಸ್ತಿನ ಅಂತಾರಲ್ಲ, ಹರಕೆ ಹಚ್ಚೋದು ಕಲ್ಲು ಇದೆ ನೋಡಿ, ಎಲ್ಲಿ ಇದೇ ರೀತಿ ಹಿಂದಿನ ಎಲ್ಲಿ ತಂದು ಇಲ್ಲಿ ಹಚ್ತಿರೋರು ನೋಡ್ಬೋದು. ಮೊದಲು ಏನಿತ್ತಂದ್ರೆ ಇದು ಒಂದೇ ಕಲ್ಲು ಮೊದಲು ಇದು ಒಂದೇ ಮೂರ್ತಿ ಇತ್ತಂತ. ಬಂದಂಗೆ ಸ್ವಲ್ಪ ಅಗಲ್ ಮಾಡ್ಕೊತ ಹೋಗ್ಯಾರ ಅಂತ ಹೇಳ್ತಾರೆ ಸ್ನೇಹಿತರೆ. ನೋಡ್ಬೋದು ದೇವಸ್ಥಾನವನ್ನು ಬಹಳ ಅದ್ಭುತವಾಗಿ ಕಟ್ಟಿದ್ದಾರೆ ಸ್ನೇಹಿತರೆ. ನಾವು ನೋಡ್ಬೋದು ಇಲ್ಲಿ ಬಂದಿರುವಂಥ ಭಕ್ತಾದಿಗಳು ಕುಂದ್ರೋ ವ್ಯವಸ್ಥೆ ಕೂಡ ಈ ಒಂದು ದೇವಸ್ಥಾನದ ಕಮಿಟಿದವರು ಮಾಡಿದ್ದಾರೆ ಸ್ನೇಹಿತರೆ. ನೋಡ್ಬೋದು. ದೇವಿ ಬಗ್ಗೆ ಏನ್ ಹೇಳ್ತೀರಿ? ದೇವಿ ಬಗ್ಗೆ ಹೇಳ್ಬಾರ್ದಣ್ಣ, ಭಾಳ ಡೇಂಜರ್ ಅದ. ಏನ್ ಹೇಳ್ತಿ ಎಲ್ಲ ಕರೆಕ್ಟ್ ಆಗ್ಬೇಕು. ಏನ್ ಹೇಳ್ತೀವಿ ಎಲ್ಲ ಕರೆಕ್ಟ್ ಆಗ್ತೈತಿ ಅನ್ಕೊಂಡಿದಲ್ಲ. ಚಲೋನೇ ಅದ ಕೆಟ್ಟನೂ ಅದ, ಭಾಳ ಡೇಂಜರ್ ದೇವಿ. ನಮಗೇನ್ ಬೇಕು ಬರೀ ಚಲೋ ಬೇಕು, ಅದೇ ಬೆಡ್ಕೊಂಡು ಹೋಗುದು ಜಾಸ್ತಿ. ಕೆಟ್ಟದ ಹೇಳ್ಬಾರ್ದು ಒಟ್ಟೆ. ನೀ ಏನ್ ಮನದ ಇಡ್ತಿ ಅದೇ ಕೆಲಸ ಆಗ್ಬೇಕು. ಸ್ನೇಹಿತರ ನೋಡಿದ್ರಲ್ಲ, ಅಣ್ಣ ಹೇಳಿದ್ರು ಚಲೋನೂ ಐತಿ ಕೆಟ್ಟನೂ ಐತಿ, ನಾವು ಏನು ಬಿಡ್ಕೋತೀವಿ ಅದು ಆತಂದ್ರು. ಆ ಅಣ್ಣ ಹೇಳಿದ ಮಾತು ನಿಜ ಐತಿ. ನಾನು ಭಾಳಷ್ಟು ಜನರ ಬಾಯಿಂದನೂ ಕೇಳಿದ್ದೀನಿ. ಈ ವಿಡಿಯೋ ಮಾಡ್ಬೇಕಂದ್ರೆ ಅವ್ರ ಬಾಯಿಂದ ಕೇಳಿನ ಇಷ್ಟು ನಿಮ್ಗೆ ಕ್ಲಿಯರಾಗಿ ಹೇಳ್ತಿದ್ದೀನಿ ಸ್ನೇಹಿತರೆ. ಬರೀ ನನಗೆ ತೋರಿಸ್ತೀನಿ. ಇದು ಗುಡಿ ಐತಲ್ಲ, ಇದು ಮುಸಪ್ಪ ದೇವರ ಗುಡಿ ಅಂತ ಕರಿತಿದ್ದಾರೆ ಅಂತ. ದೇವಿಯನ್ನು ರಕ್ಷಣೆ ಮಾಡುವಂಥ ದೇವರ ಗುಡಿ ಸ್ನೇಹಿತರೆ. ಇದು ದೇವಿಯ ಹಿಂಭಾಗದಲ್ಲಿ ಇದೆ ಸ್ನೇಹಿತರೆ. ನೋಡ್ಬೋದು ನೀವು. ಈ ಒಬ್ಬ ದೇವರಿಗೆ ನಮ್ಮದು ಕುರಿ ಮತ್ತು ಇದು ಹೊತ್ತಲ್ಲ ಹರಿಕೆಯನ್ನು ಮುಟ್ಟಿಸ್ತಾರೆ ಸ್ನೇಹಿತರೆ. ಈ ಒಂದು ದೇವರಿಗೆ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಹಿಂದೆ ಇಲ್ಲಿ ಇಟ್ಟಿದ್ದಾರೆ ನೋಡಿ, ದೇವಿಗೆ ನಡೆಯೋದು ಇದು, ಅವನಿಗೆ ನಡೆಯೋದು ಅಲ್ಲೇ ಸೈಡ್ ಇಟ್ಟಿದ್ದಾರೆ. ನಾನು ನಿಮ್ಗೆ ತೋರಿಸ್ಲಿಲ್ಲ, ಮತ್ತೆ ಒಂದು ಪ್ರಾಬ್ಲಮ್ ಆಗ್ತಂತಾರೆ ನೋಡ್ತಿರ್ಬೋದು. ಮತ್ತು ಇಲ್ಲೆಲ್ಲ ಕುಂದ್ರ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲ ಸರೌಂಡಿಂಗ್ ನೋಡ್ಬೋದು ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ಅಂತಾರೆ. ನೋಡಿ ಸ್ನೇಹಿತರೆ, ಸೂಪರ್. ಇಂಥ ಬ್ಯಾಸಿಗೆ ದಿನದಲ್ಲೂ ಇಂಥ ಪರಿಚಯವಾಗಿ ಯಾವ ರೀತಿ ಅವರು ಇದು ಮಾಡ್ತಾರೆ ಅಂತ ನೀವು ನೋಡ್ಬೋದು ಸ್ನೇಹಿತರೆ. ದೇವಿ ಹರಿಕೆಯನ್ನು ಮುಟ್ಟಿಸ್ತಾ ಇದ್ದಾರೆ. ಗುಡಿ ನೋಡಿ ಸ್ನೇಹಿತರೆ ಯಾವ ರೀತಿ ಇದೆ ಅಂತಂತಾರೆ. ಇದು 2024ರಲ್ಲಿ ಕಳಸಾವರಣ ಮಾಡಿದೆ ಸ್ನೇಹಿತರೆ. ಇದು ಜೂನ್ 5ರಂತ ತಾರೀಕಿಗೆ ಕಳಸಾವರಣ ಮಾಡಿದೆ. 2023ಕ್ಕೆ ಮತ್ತೆ ಅಲ್ಲಿ ಮುಂದುವರಿಯೋದಲ್ಲ ಶಿಲಾಶಾಸನ ಅದೊಂದು ಮಾಡಿದ್ದಾರೆ. ಮತ್ತು 2005ರಲ್ಲಿ 2006ರಲ್ಲಿ ಇದು ಒಂದು ಕಮಿಟಿಯನ್ನು ರಚನೆ ಮಾಡಿದ್ದಾರೆ ಸ್ನೇಹಿತರೆ. ನೋಡ್ಬೋದು ಇದು ಒಂದು ಮತ್ತ ಕೊಂಕಣದ ಬಂದ ದೇವಸ್ಥಾನ ಇದು. ಇದು ಉಗರ್ನ್ಯಾಗ ಒಂದ್ ಹಳ್ಳ ಬಂದಿತ್ತ, ಇಲ್ಲೇ ಠೈಕ್ ಆಗ್ಯಾವ. ಠೈಕ್ ಆಗಿ ಮುಂದ್ ವಾಡಾಸ್ಯದ. ಕೊಂಕಣದಂದು ದೇವಸ್ಥಾನ. ಇಲ್ಲಿ ಯಾರು ತಂದ ಇದು ಮಾಡಿದಾರೆ? ಇಲ್ಲ, ಎತ್ತು ತಂದಿದ್ರತ್ತ. ಎತ್ತಿನ ಉಗರ್ನ್ಯಾಗ ಇಟ್ ಹಳ್ಳ ಬಂದಿತ್ತ. ಹಳ್ಳ ಬರಾನ ಇಲ್ಲಿ ಠೈಕ್ ಆಗ್ಯಾಳ ತಾಯಿ, ಇಲ್ಲಿ ಠೈಕ್ ಆಗ್ಯಾಳ. ನಾನು ಸ್ವಲ್ಪ ಹಂಗೆ ಇಲ್ಲಿ ದೇವಿ ದರ್ಶನ ಪಡಕ್ಕೆ ನಮ್ಮ ಪರಿಚಯ ಇದ್ದವರೇ ಬಂದಾರ. ಅಂದ್ರೆ ನಮ್ಮ ಅಣ್ಣನೇ ಹಾಕ್ಬೇಕು, ಅವರೇ ಬಂದಾರ. ನನಗೆ ಗೊತ್ತಿದ್ದಿಲ್ಲ, ಇಲ್ಲಿ ಬಂದ್ಬೇಕೆ ಗೊತ್ತಾಯ್ತು. ಅವರು ಯಾರಂತ ನಂಗೆ ತೋರಿಸ್ತೀನಿ ಬರ್ರಿ ಸ್ನೇಹಿತರೆ. ಇಲ್ಲ ಒಳಗಡೆ ಕೂತಾರ, ಅವ್ರ ಫ್ಯಾಮಿಲಿ ಜೊತೆ ಅವರು ಕುತ್ಕೊಂಡಿದಾರ. ಬರ್ರಿ ಮತ್ತೆ ಆಗ್ಬೇಕು, ಒಳಗಡೆ ಹೋಗೋಣ. ಮತ್ತೆ ಅಲ್ಲಿ ಮೂಲೆ ಕುತ್ಕೊಂಡ ನೋಡ್ರು, ಅವ್ರ ಮನೆ ಹಾಕ್ಬೇಕು. ನಿಖಿಲನ ಅಂತಂಕರಿ ಅವ್ರದ್ದಷ್ಟು ಫ್ಯಾಮಿಲಿ ನೋಡ್ಬೋದು. ಹಂಗೈತಿ, ಅವರು ದೇವಿ ದರ್ಶನ ಪಡ್ಲಿಕ್ಕೆ ಬಂದಾರ ಅಷ್ಟು ಮಂದಿ ಸ್ನೇಹಿತರೆ. ಇದು ನಮ್ಮ ಫ್ರೆಂಡ್ಸ್ ನೋಡ್ಬೋದು. ಎಲ್ಲ ಎಲ್ಲರೂ ಒಂದೇ ಕಾಲೇಜ್ದಾಗ ಕಲಿತೀವಿ. ಅವರು ಬಂದಾರ ದೇವಿ ದರ್ಶನ ಪಡ್ಲಿಕ್ಕೆ. ಆದ್ರೆ ನಮ್ಗೆ ಗೊತ್ತಿರಲಿಲ್ಲ, ಇಲ್ಲಿ ಬಂದ್ಬೇಕೆ ಗೊತ್ತಾಗ್ಯದ. ಓಕೆ, ಅವ್ರಿಗೆ ದೇವಿ ಒಳ್ಳೇದು ಮಾಡಲಿ, ನಿಮ್ಗೆ ಒಳ್ಳೇದು ಮಾಡಲಿ, ನಮಗೂ ಒಳ್ಳೇದು ಮಾಡಲಿ. ಬರ್ರಿ ಮತ್ತು ಏನೇನೋ ನೋಡ್ಕೊಂಬರಂಬ್ರಿ ಸ್ನೇಹಿತರೆ. ತೆಂಗಿನಕಾಯಿ ಹೊಡಿಯೋಕೆ ಯಾವ ರೀತಿ ಮಾಡಿದಾರೆ ಅಂತ ನೋಡ್ಬೋದು. ಯಾಕೆ ಮಂಗಳವಾರ ಮತ್ತು ಶುಕ್ರವಾರ ಇಷ್ಟೆಲ್ಲ ಜನ ಬಂದ್ರು ನಾವೆಲ್ಲ ಇದು ಆಗ್ತದೆ ಅಂತಾರೆ. ಎಷ್ಟು ಸಿಸ್ಟಮೆಟಿಕ್ ಮಾಡಿದಾರೆ ನೋಡ್ಬೋದು ಸ್ನೇಹಿತರೆ. ದೇವಿಯ ಹಿಂಭಾಗದ ಕಡೆ ನಾವು ಇದ್ದೀವಿ, ಇಲ್ಲೇ ಸೈಡಿಗೆ ಇದ್ದೀವಿ. ಇಲ್ಲೊಂದು ಕೆರೆ ನೋಡ್ಬೋದು. ಈ ಕೆರೆಗೆ ಏನಂತಾರೆ ಅಂದ್ರೆ ಜೀವಂತ ಕೆರೆ ಅಂತ ಕರೀತಾರಂತ. ಅಂಥ ಬ್ಯಾಸಿಗೆ ದಿನದಾಗೂ
ಈ ಒಂದು ಕೆರೆ ಬತ್ತಲ್ಲಂತ ಒಂದು ಟೊಂಕದ ಮಟ್ಟ ಅಥವಾ ಮೊಳಕಾಲ್ ಮಟ್ಟ ನೀರು ಇದ್ದೇ ಇರ್ತದಂತ. ಅಷ್ಟೊಂದು ಪವರ್ಫುಲ್ ಆಗಿರುವಂಥ ಕೆರೆ ಸ್ನೇಹಿತರೆ ಇದು. ದೇವಿಯ ಆಶೀರ್ವಾದದಿಂದ ಒಟ್ಟ ಏನು ಬತ್ತಲೆ ಅಂತ ಹೇಳ್ತಾರೆ. ಇಲ್ಲಿರುವಂಥ ಸುತ್ತಮುತ್ತಲು ನೋಡ್ಬೋದಿಲ್ಲ, ಯಾವುದೋ ಒಂದು ಒಣಗಿದ ಬೆಳಿನೇ ಕಾಣಿಸ್ತಾರೆ. ಇಂಥ ಬ್ಯಾಸಿಗೆದಿಂದ ಇಂಥ ಬರಗಾಲದಾಗ ನೋಡ್ಬೋದು, ಎಲ್ಲ ಕಡೆ ಹಚ್ಚ ಹಸಿರ ಕಾಣಕತ್ತದ. ದೇವಿದೊಂದು ಪವಾಡ ಅಂತ ತಿಳ್ಕೊಬೋದು ಸ್ನೇಹಿತರೆ. ದೇವಿ ಬಗ್ಗೆ ಹೇಳ್ಬೇಕಂದ್ರೆ ಭಾಳ ಐತಿ, ಅದನ್ನು ನಮಗೆ ಗೊತ್ತಿಲ್ಲ. ಅದು ಕೆಲವೊಂದು ಜನ ಏನು ಹೇಳ್ತಾರೆ, ಭಾಳ ದೊಡ್ಡದೈತ್ರಿ ಇತಿಹಾಸ ಅಂತ ಹೇಳ್ತಾರೆ, ಆದ್ರೆ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ, ಹಿಂದಕ್ಕಿಂತ ಬಂದಂತ ಹೇಳ್ತಾರೆ. ಇದು ಎಷ್ಟಂದ್ರೆ 300-400 ವರ್ಷಗಳ ಹಿಂದಿಂದು ಸ್ನೇಹಿತರೆ. ಇಷ್ಟೆಲ್ಲ ಒಳಗದ ಅಂದ್ರೂ ಇಷ್ಟೆಲ್ಲ ನೀರು ಅದಾವ ನೋಡ್ಬೋದು. ಈಗ ಫುಲ್ ಒಂದು ಅರ್ಧ ಇದ್ದಪ್ಪ ನೀರು ಭಾಳ ಅಂದ್ರೆ ಭಾಳ ಅದಾವ ಸ್ನೇಹಿತರೆ ನೀರು. ಹೆಚ್ಚಾಗಿ ಇದ್ದ ಜನಕ್ಕೆ ಅಡಿಗೆ ಮಾಡೋ ಸಲುವಾಗಿ ನೋಡ್ಬೋದು. ಇದು ಎಷ್ಟೊಂದು ದ್ವಾರದ ತನಕರೆ. ಮರಿ ಮಾಡಿರ್ತಾರಲ್ಲ, ಮರಿ ಮಾಡಿದ ವಸ್ತು ಇದು ನೋಡ್ಬೋದು ಸ್ನೇಹಿತರೆ. ನೋಡಿ ಇಲ್ಲಿ ಎತ್ತ ಇಟ್ಟು ಖಾಲಿ ಇಲ್ಲಿ ಮತ್ತೆ ಇಲ್ಲಿ ಒಳಗೆ ಬಿಟ್ರೆ ಅಷ್ಟೇ ಅಡಿ ಬಿಡಿ. ಸ್ನೇಹಿತರೆ, ಆ ದೇವಿಯ ಮುಂಭಾಗಕ್ಕೆ ಬಂದ ಬಳಿಕ ಒಂದು ಆವರಣ ಐತಿ, ದೇವಿ ಆವರಣ. ಅಲ್ಲಿ ಈ ರೀತಿ ಎಲ್ಲ ಐತಿ ಸ್ನೇಹಿತರು ನೋಡ್ಬೋದು. ಯಾಕಂದ್ರೆ ಅಲ್ಲಿ ಜಾಗ ಸಾಲಲ್ಲ ಅಂತಂದ್ರೆ ಯಾರೆಲ್ಲ ದೇವ್ರು ಮಾಡ್ತಾರಲ್ಲ ಮುಸೋಬಾಗ, ಅವರಿಗೆ ಅಂದ್ರೆ ದೇವರ ಕುರಿ ಕೊಯ್ಲಿಗೆ ಇತ್ತಿರ್ತಾರಲ್ಲ, ಅವ್ರಿಗೆ ಸಪ್ರೇಟ್ ಆದಂಥ ದೇವಸ್ಥಾನ ಮಾಡಿದಾರ. ಅಂದ್ರೆ ಊರ್ ಹೊರಗೆ ಅಂದ್ರೆ ಸ್ವಲ್ಪ ಮುಂಭಾಗಕ್ಕೆ ಬಂದಿವಿ ಅಂದ್ರೆ ಕಾಣಿಸ್ತದೆ ಸ್ನೇಹಿತರೆ. ಭಾಳ ಅಂದ್ರೆ ಭಾಳ ಶುಕ್ರವಾರ ಮತ್ತು ಮಂಗಳವಾರ ಇಷ್ಟೊಂದು ಜನ ಇರ್ತಾರಂದ್ರ ಜಾತ್ರೆ ದಿನ ಎಷ್ಟೊಂದು ಜನ ಇರ್ಬೋದು ನೀವು ಯೋಚನೆ ಮಾಡಿ ಸ್ನೇಹಿತರೆ. ಎಲ್ಲ ಊಟ ಮಾಡಕ್ಕೆ ಈ ರೀತಿ ರೆಡಿ ಮಾಡಿದಾರ, ಇಲ್ಲಿ ನೋಡ್ಬೋದು. ಮತ್ತು ಇದೇ ರೀತಿ 3-4 ಕಂಪಾರ್ಟ್ಮೆಂಟ್ ಅದಾವ ನೋಡ್ಬೋದು, ಹಿಂಗೆ ಮಾಡಿದಾರ ತನಕರೆ. ಮತ್ತು ಇಲ್ಲಿ ಗಾಡಿ ನಿಂದ್ರಕದಾವ. ಮತ್ತು ಈ ಕಡೆ ಇದೊಂದು ಐತಿ. ಒಮ್ಮಿಗೆ ಎಷ್ಟು ಸಾವಿರಾರು ಜನ ಊಟ ಕುಂದಿರ್ಬೋದು ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ, ಹಾಗೆ ಒಂದು ಕಮೆಂಟ್ ಹಾಕಿರಿ. ದೇವಿ ಭಕ್ತರು ಎಷ್ಟೆಲ್ಲ ಜನ ಇದ್ದಿರಲ್ಲ, ಪ್ರತಿಯೊಬ್ಬರಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿರಿ. ಮತ್ತು ಈ ದೇವಿ ಬಗ್ಗೆ ಕ್ಲಿಯರಾಗಿ ನಾನು ದೇವಿ ಇನ್ಫಾರ್ಮೇಷನ್ ಫುಲ್ ಡೀಟೇಲಾಗಿ ಕೊಡ್ತೀನಿ. ಅವ್ರು ಹೇಳೋರು ಅಂಕಲ್ ಯಾರು ಇಲ್ಲ ಅಂತ, ಯಾಕಂದ್ರೆ ಬುಕ್ಕಾನು ಇಲ್ಲ ಓದಿ ಹೇಳ್ಬೇಕಂದ್ರೆ. ಆದ ಕಾರಣ ಎಷ್ಟೈತಲ್ಲ ಅಷ್ಟೇ ನಿಮ್ಗೆ ತೋರ್ಸಕತ್ತೀನಿ ಸ್ನೇಹಿತರೆ. ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತೀರಂತ ಅನ್ಕೋತೀನಿ. ಬರ್ರಿ ಮತ್ತು ಹೊಸ ವಿಡಿಯೋ ಮುಖಾಂತರ ಸಿಗೋಣ. ಬಾಯ್ ಬಾಯ್.